ಸ್ನೇಹಿತರೆ ನಮಸ್ಕಾರ, ಕಮಲಾ ಕ್ರಿಯೇಷನ್ಗೆ ಸ್ವಾಗತ. ಈಗ ಬಿಸಿಲುಗಾಲ ಅಲ್ವೇನ್ರಿ, ಬನ್ನಿರಿ ಜ್ಯೂಸ್ ಕುಡಿಯೋಣ. ಕಲ್ಲಂಗಡಿ ಹಣ್ಣಿನ ಜ್ಯೂಸು ಭಾರಿ ದೇಹಕ್ಕೆ ತಂಪಾಗಿರ್ತದೆ. ಬನ್ನಿ ಕುಡಿಯೋಣಂತೆ. ಆ ಜ್ಯೂಸಿಗೆ ಹೆಂಗೆ ಮಾಡ್ಕೊಂಡು ಕುಡಿಬೇಕು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಬಿಳಿ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಅವತ್ತು ವೈಟ್ ಕಲ್ಲಂಗಡಿ ಹಣ್ಣಲ್ಲಿ ಮಾಡಿದ್ದೆ ಜ್ಯೂಸು. ಇವತ್ತು ಬಿಳಿ ಕಲ್ಲಂಗಡಿ ಹಣ್ಣಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡಿ, ತುದಿನ ಸ್ವಲ್ಪ ಕಟ್ ಮಾಡಿ ಈ ಥರ ಹಿಂಗೆ ಮಾಡಿಬಿಟ್ಟು ಇದನ್ನು ಇಟ್ಕೊಂಡು ಅದು ನೋಡಿ, ಜ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲಾಗಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಕಾಮಕಸ್ತೂರಿ ಬೀಜ. ಇದು ಎಷ್ಟು ತಂಪು ಅಂದರೆ ಅಷ್ಟು ತಂಪು. ಆಮೇಲೆ ಬಾಡಿನೂ ವೆಯ್ಟ್ ಕಡಿಮೆ ಮಾಡಿಸುತ್ತಿದೆ. ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ಹಾಕೊಂಡು ಕುಡಿದ್ರೆ ಇದು ತಂಪು, ಮತ್ತು ಬಾಡಿನೂ ಸಣ್ಣ ಆಗುತ್ತೆ. ದಪ್ಪ ಇರ್ತಾರಲ್ಲ ತುಂಬ ಸಿಕ್ಕಾಬಟ್ಟೆ ಅಂತೇಳಿದ್ರು ದಪ್ಪ ಸಣ್ಣನೂ ಆಗ್ತಾರೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಡಗ್ತೀನಿ. ಇದು ಅಳ್ಕೊಳ್ಳುತ್ತೆ. ನಾವು ಇದು ಜ್ಯೂಸ್ ರೆಡಿ ಮಾಡ್ಕೊಳ್ಳೋದಂటే ಅದು ರೆಡಿ ಆಗುತ್ತೆ. ಈಗ ನೋಡಿ, ಇದು ತಗೊಳ್ಳೋಣ. ಇದನ್ನು ತಗೊಳ್ಳಿ. ನೋಡಿ, ಈ ಥರ ಒಳಗೇ ಜ್ಯೂಸ್ ಮಾಡ್ಕೊಳ್ಳೋಣ. ಈ ಥರ ಹಿಂಗೆ ಮಾಡಿ 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 ಒಳಗಿಂದ ಹಾಗೆ ಜ್ಯೂಸ್ ಬರಬೇಕು. ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ. ಇದು ಜ್ಯೂಸ್ ಕುಡಿಯೋಕ್ಕೆ ಅಂತೂ ತುಂಬ ಆನಂದವಾಗಿರ್ತದೆ. ಇದು ಒಳಗಿಂದನೇ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಒಳಗಿಂದ ಹಿಂಗೆ ಮಾಡ್ಕೊಂಡು ಅದನ್ನು ನೋಡಿ, ಒಂದು ಜ್ಯೂಸು ಒಳಗೆ ಇಳ್ಕೊಳತ್ತಿದ್ದು ಮಾಡಿಕೊಂಡು ಈಗ ಇದನ್ನು ಹಾಕಿ ಜ್ಯೂಸ್ ಮಾಡಿದ್ರೆ ಇದರೊಳಗೇ ಜ್ಯೂಸ್ ಆಗುತ್ತೆ. ಹೆಂಗೆ ಬರ್ತಾಯಿದೆ ನೋಡಿ ಜ್ಯೂಸ್. ನೋಡಿ ಸ್ನೇಹಿತರೆ, ಎಷ್ಟು ಜ್ಯೂಸ್ ಬರ್ತಾಯಿದೆ ನೋಡಿ. ನೋಡಿ, ಹಿಂಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗೆಲ್ಲ ತಿರುಳೆಲ್ಲ ಮಿಕ್ಸಿಲಿ ಮಾಡ್ದಂಗೆ ನ್ಯಾಚುರಲಾಗಿ ಬರ್ತದೆ. ಇದು ಮಿಕ್ಸಿಲಾದರೆ ಬಿಸಿ ಆಗುತ್ತೆ. ಇದು ನೋಡಿ, ನ್ಯಾಚುರಲ್ಲು. ಈ ಥರ ಹಿಂಗೆ ಮಾಡ್ಕೊಂಡು ಐಸ್ ಹಾಕ್ಕೊಂಡು ಕುಡಿದ್ರೆ ಎಷ್ಟು ತಂಪಾಗಿರ್ತದೆ ಗೊತ್ತಾ, ತಣ್ಣಗಿರ್ತದೆ. ನೋಡಿ ಹೆಂಗೆ ಬರ್ತಾಯಿದೆ ಅಂತ. ಜ್ಯೂಸ್ ಸುಟ್ಕೊಳ್ಳೋಣ. ಈಗ ನೋಡಿ ಹೆಂಗಿದೆ ಜ್ಯೂಸು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇನ್ನೂ ಇದೆ, ಇನ್ನೂ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಇದು 2ನೇ ಟ್ರಿಪ್ಪು. ಎಷ್ಟು ಜ್ಯೂಸ್ ಬಂದಿದೆ ನೋಡಿ. ಸುರ್ಕೊಳ್ಳೋಣ ಇದಕ್ಕೆ. 2ನೇ ಸಲ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸು ಅಂತ ನೋಡಿ. ಒಳಗೆ ತನಕ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ನೋಡಿ ಸ್ನೇಹಿತರೆ. ಈಗೆಲ್ಲ ಹಾಕಬೇಕಲ್ಲ, ಎಲ್ಲ ಹಾಕ್ತೀನಿ ನೋಡಿ. ನೀರು ಹಾಕಿಟ್ನೆಲ್ಲ ಎಷ್ಟು ಚೆನ್ನಾಗಿದ್ದು ರೆಡಿ ಮಾಡ್ಕೊಳ್ಳೋದಂటే ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಈ ಥರ ಹಿಂಗೆ ತೆಗೆದು ಹಾಕ್ಕೊಂಡು ಅದರೊಳಕ್ಕೆ ಮಿಕ್ಸ್ ಮಾಡಿದ್ರೆ ಎಷ್ಟು ತಂಪಾಗಿರ್ತದೆ ಗೊತ್ತಾ. ಇದು ತುಂಬ ತಂಪಾಗಿರ್ತದೆ. ಬೇಸಿಗೆ ಕಾಲದಲ್ಲಿ ಅಂತೂ ಹೇಳಿ ಮಾಡಿಸ್ದಂಗೆ ನೋಡಿ. 1-2 ಸ್ಪೂನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. 1 ಚುಟ್ಕಿ ಉಪ್ಪು, 1 ಚುಟ್ಕಿ ಮೆಣಸು, 1 ಚುಟ್ಕಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ತೀನಿ. ಟೇಸ್ಟಿಗೆ ತಕ್ಕಾಗಿದ್ದು ಇದರಲ್ಲೇ ಹಿಂಗೆ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೇ ಚೆನ್ನಾಗಿರ್ತದೆ ನೋಡಿ.
ತಂಪಾಗಿರ್ತದೆ. ಒಂದು ಹಣ್ಣಲ್ಲಿ ಇಷ್ಟು ಜ್ಯೂಸ್ ಆಯಿತು ನೋಡಿ, ನೀರು ಹಾಕಿಲ್ಲ ಏನಿಲ್ಲ. ನೋಡಿ ಸ್ನೇಹಿತರೆ, ಜ್ಯೂಸು ರೆಡಿಯಾಗಿದೆ. ಈಗ ಹಣ್ಣಿಗೆ ತುಂಬ್ತೀನಿ ನೋಡಿ ಜ್ಯೂಸನ್ನ. ಎಷ್ಟು ಚೆನ್ನಾಗಿ ತಣ್ಣಗಿರ್ತದೆ. ಐಸ್ ಹಾಕಿದ್ದೀನಿ, ತುಂಬ ತಣ್ಣಗಿರ್ತದೆ. ನಾವು ಹೆಂಗಿರ್ತೀವಿ ಹಾಗೆ ಇರ್ತದೆ ನೋಡಿ. ಬಾಯಿಗೆ ಸಿಗ್ತಾ ಇರ್ತದೆ, ಕುಡಿಯೋಕ್ಕೆ ತುಂಬ ಚೆನ್ನಾಗಿರ್ತದೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಒಂದು ಹಣ್ಣಲ್ಲಿ ಎಷ್ಟು ಜ್ಯೂಸ್ ಬಂತು ಅಂತ ನೋಡಿ. ಇನ್ನೊಂದು ಚೂರು ಹೆಚ್ಚಾಯಿತು, ಅದು ಆ ಬೀಜ ಹಾಕಿ ನೆನೆಸಿದ್ನಲ್ಲ ಅದಕ್ಕೆ ಒಂದು ಚೂರು ಜಾಸ್ತಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಜ್ಯೂಸ್ ಅಂತೀವಿ ನೋಡಿ. ಹಿಂಗೆ ಮುಚ್ಚಿ ಮಡಗ್ಬಿಟ್ಟು ನಮ್ಗೆ ಯಾವಾಗ ಬೇಕು ಆವಾಗ ತಗೊಂಡು ಕುಡಿಬೋದು. ನೋಡಿ ಸ್ಟಾ ಹಾಕೊಂಡು ಕುಡಿಬೋದು ನೋಡಿ. ನೀನು ಹಿಂದಕ್ಕೆ ನಿಂತ್ಕೊ ಹಾಗೆ ನೀನು ಏನೂ ಮಾತಾಡಬೇಡ, ನಾನು ಮಾತಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋ ಮೆಥಡ್ ಗೊತ್ತಾಯ್ತಲ್ವ ನಿಮಗೆ? ನೋಡ್ಕೊಂಡ್ರಿ ಅಲ್ವಾ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋದು ಹೆಂಗೆ ಅಂತ? ನಿಮ್ಮ ಮನೆಗಳಲ್ಲೂ ಮಾಡಿ, ತುಂಬ ಚೆನ್ನಾಗಿರ್ತದೆ. ಇದು ಕಾಮಕಸ್ತೂರಿ ಬೀಜ ಹಾಕೋದಂತೂ ಮರಿಬೇಡಿ, ತುಂಬ ಚೆನ್ನಾಗಿರ್ತದೆ. ಅದು ಕಾಮಕಸ್ತೂರಿ ಬೀಜ ಅಂತೀವಿ, ಸಖತ್ತಾಗಿರ್ತದೆ. ಹಾಕಿ ಹೊಸಬರು ನೋಡ್ತಾಯಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರತಿಯೊಂದು ವೀಡಿಯೋನಲ್ಲೂ ಹೇಳ್ತೀನಿ, ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ. ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ನೋಡಿ ಹಿಂಗೆ ಮುಚ್ಚಿಟ್ಬಿಡೋಣ. ಇಷ್ಟಾಗೆ ಮಕ್ಳಿಗೆ ಲೋಟಕ್ಕೆ ಹಾಕಿ ಸ್ಟಾಕ್ ಕೊಟ್ಟರೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಾಗಿ ಕುಡಿತವೆ ನೋಡಿ. ಹಿಂಗೆ ಮುಚ್ಚಿಟ್ಬಿಟ್ಟು ನಮ್ಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಕುಡಿಬೋದು. ಇಷ್ಟ ತೆಗೆದುಬಿಟ್ಟು ಈ ಥರ ನೋಡಿ ಜ್ಯೂಸ್ ಅದೇ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಕಲ್ಲಂಗಡಿ ಹಣ್ಣು ಹಾಗೆ ಕಟ್ ಮಾಡಿ ಇಟ್ಟವ್ರೆ ಅನ್ನಂಗಿದೆ ನೋಡಿ. ಹಾಗೆ ನೋಡಿದ್ರು ಕಟ್ ಮಾಡೋದೇ ಅನ್ನಂಗೂ ಕಾಣಿಸಲ್ಲ ನೋಡಿ. ಕರೆಕ್ಟಾಗಿ ಮುಚ್ಚಿಬಿಟ್ರೆ ಅದನ್ನು ಹೆಂಗಿತ್ತು ಹಂಗೆ, ಸುಮ್ಮನೆ ಹಣ್ಣು ಹಾಗೆ ಇಟ್ಟವ್ರೆ ಅನ್ನಂಗೆ ಕಾಣಿಸುತ್ತೆ ನೋಡಿ. ಥ್ಯಾಂಕ್ ಯು.